ಸರ್, ಇವತ್ತು ಯಲಹಂಕದಲ್ಲಿ ಹೆಲ್ತ್ ಕ್ಯಾಂಪ್ ಅನ್ನ ಅರೇಂಜ್ ಮಾಡಲಾಗಿದೆ. ಈ ಒಂದು ಯುವಕರ ಈಗಿನ ಲೈಫ್ ಸ್ಟೈಲ್ ಅನ್ನು ನೋಡಿದ್ರೆ ಆರೋಗ್ಯ ತುಂಬಾ ಇಂಪಾರ್ಟೆಂಟ್. ಏನಿಲ್ಲ, ಖಂಡಿತ ಕೂಡ ನಾವು ಆರೋಗ್ಯವಾಗಿದ್ದು ಬದುಕಿದ್ರೆ ಎಲ್ಲವನ್ನು ಕೂಡ ಅನುಭವಿಸ್ಬೋದು. ಎಲ್ಲ ಸಂಪಾದನೆ ಮಾಡಿ ಅನುಭವಿಸೋ ಟೈಮ್ ನಮ್ಗೆ ಆರೋಗ್ಯನೇ ಇಲ್ಲ ಅಂತಂದ್ರೆ ಇದ್ದು ಪ್ರಯೋಜನ ಇಲ್ಲ. ಸೊ ಇವತ್ತು ಇಷ್ಟೆಲ್ಲ ಆಸ್ಪತ್ರೆಗಳು ಸೌಲಭ್ಯಗಳಿದ್ರು ಕೂಡ ಜನ ಸ್ವಲ್ಪ ಎಲ್ಲ ಒಂದ್ ಕಡೆ ಅದನ್ನ ಕಡೆಗಣಿಸ್ತಾರೆ ತಮ್ಮ ಆರೋಗ್ಯವನ್ನ. ಏನಾದ್ರು ದುಡ್ಡು ಕೊಟ್ಟು ತಂದಿರುವಂತ ಒಂದು ವೆಹಿಕಲ್ ಅನ್ನ ದಿನಾ ತೊಳಿತೀವಿ, ಆಯಿಲ್ ಚೆಕ್ ಮಾಡ್ತೀವಿ, ಓವರ್ ಆಲಿಂಗ್ ಎಲ್ಲ ಮಾಡ್ತೀವಿ. ಆದ್ರೆ ನಮ್ಮದೇ ವೆಹಿಕಲ್ ಅನ್ಕೊಂಡ್ರೆ ಕೂಡ ನಮ್ಮ ದೇಹವನ್ನ ನಾವು ಸರಿಯಾದ ರೀತಿಯಲ್ಲಿ ತಪಾಸಣೆ ಮಾಡ್ಕೊಂತ ಇರ್ಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಬಹಳ ವರ್ಷಗಳಿಂದ ಕೂಡ ಈ ತರ ಹೆಲ್ತ್ ಕ್ಯಾಂಪ್ಗಳನ್ನ ಪ್ರತಿಷ್ಠಿತವಾದಂಥ ಆಸ್ಪತ್ರೆಗಳು, ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಇವತ್ತು ಕಳೆದ 15 ದಿನಗಳಿಂದ ಯಲಹಂಕ ಹಳೆ ನಗರದಲ್ಲೂ ಕೂಡ NDR, ವಿಶ್ವವಾಣಿ ಫೌಂಡೇಶನ್ ಮತ್ತು MS ರಾಮಯ್ಯ ಆಸ್ಪತ್ರೆ ಸಾಗದೊಂದಿಗೆ ಬಹಳ ದೊಡ್ಡ ಮಟ್ಟದ ಒಂದು ಆರೋಗ್ಯ ಶಿಬಿರವನ್ನು ಮಾಡಿದ್ವಿ, ಯಶಸ್ವಿ ಆಯಿತು. ಸೊ ಅದಕ್ಕಿಂತ ಪ್ರೇರೇಪಿತರಾಗಿ ನಮ್ಮ ಡಾಕ್ಟರ್ ಸೌಮ್ಯ, ನಮ್ಮ ಡಾಕ್ಟರ್ ನವೀನ್ ಮತ್ತು ಅವರ ಕುಟುಂಬ ಮತ್ತು ನಮ್ಮ ಫೌಂಡೇಶನ್ ಎಲ್ಲ ನಮ್ಮ BJPಯ ಕಾರ್ಯಕರ್ತರು ಸೇರಿ ಇವತ್ತು ಯಲಹಂಕ ಉಪನಗರದ ಅಂಬೇಡ್ಕರ್ ಭವನದಲ್ಲಿ ಕೂಡ ಬೆಳಗ್ಗೆಯಿಂದ ಪ್ರಾರಂಭವನ್ನು ಮಾಡಿದ್ದೀವಿ. ಒಳ್ಳೆ ಸ್ಪಂದನೆ ಸಿಗ್ತಾ ಇದೆ, ಜನ ಬರ್ತಾ ಇದ್ದಾರೆ. ಸೊ ಇದರಲ್ಲಿ ಕ್ಯಾನ್ಸರು, ಹಾರ್ಟು, ECG ಮತ್ತು ಜನರಲ್ ಚೆಕಪ್, ಐ ಚೆಕಪ್, ENT ಎಲ್ಲ ರೀತಿಯಾದಂಥ ತಪಾಸಣೆಯನ್ನು ಮಾಡ್ತೀವಿ. ಇದು ಹೊರಗಡೆ ಹೋದ್ರೆ ನಿಮಗೆ ಆಸ್ಪತ್ರೆಯಲ್ಲಿ ಕನಿಷ್ಠ 5,000 ರೂಪಾಯಿ ಖರ್ಚಾಗ್ತದೆ ಬರೀ ತಪಾಸಣೆಗೆ. ಆದರೆ ನಾವೆಲ್ಲವನ್ನೂ ಇಲ್ಲಿ ಉಚಿತವಾಗಿ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತು ಯಲಹಂಕ ನೋಡೋದು ಸುಂದರವಾಗಿದ್ರು ಕೂಡ ಜನ ಕೂಡ ಅಷ್ಟೇ ಆರೋಗ್ಯವಂತರಾಗಿರ್ಬೇಕು ಅಂತಕ್ಕಂಥ ನಮ್ಮ ಒಂದು ಕಾನ್ಸೆಪ್ಟು. ಸೊ ಅದಕ್ಕೆ ಜನ ಸಹಕಾರವನ್ನು ಕೊಡ್ತಾ ಇದ್ದಾರೆ ಮತ್ತು ನಮಗೆ ಎಲ್ಲ ರೀತಿಯಾದಂಥ ಜೊತೆಯಲ್ಲಿ ನಮ್ಮ ಕಾರ್ಯಕರ್ತರು ಕೂಡ ಸ್ವಂತ ಕಾರ್ಯಕ್ರಮವನ್ನು ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಒಂಥರ ಖುಷಿ ಆಗ್ತದೆ. ಫಿಟ್ನೆಸ್ ಅಂತಂದ್ರೆ ನೀವು ಒಂಥರ ಮಾದರಿ ತರ ಇದೀವಿ ಸರ್. ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಲೇ ಇರ್ತೀವಿ, ನೀವು ವಾಕಿಂಗ್ ಮಾಡ್ತಿರೋದಾಗ್ಲಿ ಮತ್ತೆ ಎಕ್ಸರ್ಸೈಸ್ ಮಾಡ್ತಿರೋದಾಗ್ಲಿ. ಸೊ ಇದು ನಿಮ್ಮ ಕಾರ್ಯಕರ್ತರು ಎಷ್ಟು ಮಟ್ಟಿಗೆ ಗ್ರೂಪ್ ತುಂಬ? ಈಗ ನಾನು ಬೇರೆಯವ್ರಿಗೆಲ್ಲ ಆರೋಗ್ಯವಾಗಿರ್ಬೇಕು, ನೀವು ಫಿಟ್ ಆಗಿರ್ಬೇಕು, ವ್ಯಾಯಾಮ ಮಾಡಬೇಕು ಅಂತ ಬಾಯಲ್ಲಿ ಹೇಳಿ ನಾನು ಮಾಡ್ಲಿಲ್ಲ ಅಂತಂದ್ರೆ ಅವ್ರು ನನಗೆ ವಾಪಸ್ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇವತ್ತು ಸದ್ಯಕ್ಕೆ ನನಗೆ ದೇವ್ರ ದಯದಿಂದ ಯಾವುದೇ ಕಾಯಿಲೆ ಇಲ್ಲ, ಶುಗರ್ ಇಲ್ಲ, BP ಇಲ್ಲ, ಹಾರ್ಟ್ ಪ್ರಾಬ್ಲಮ್ ಇಲ್ಲ. ಹೊಟ್ಟೆ ಹಸಿತದೆ, ಅವಾಗ ಹೊಟ್ಟೆ ಹಸಿದಾಗ ಊಟ ಮಾಡ್ಕೊಂತೀನಿ. ಸೊ ಅದಕ್ಕೋಸ್ಕರ ನಾನು ನಮ್ಮ ಕಾರ್ಯಕರ್ತರಲ್ಲಿ ಹೇಳ್ಕೊಳ್ತಕ್ಕಂಥದ್ದು, ನಮ್ಮ ಜೊತೆಯಲ್ಲಿದ್ದು ಇಷ್ಟೆಲ್ಲ ಆನಂದವಾಗಿರ್ತೀವಿ, ಬಹಳ ವರ್ಷದಿಂದ ಪಕ್ಷದ ಸಂಘಟನೆ ಮಾಡ್ತೀವಿ, ಕಾರ್ಯಕ್ರಮ ಭಾಗವಹಿಸ್ತೀವಿ. ಎಲ್ಲಾದ್ರೂ ಹೆಲ್ತ್ ಸರಿಯಾಗಿ ನೋಡ್ಕೊಂಡು ಹೆಚ್ಚು ಕಮ್ಮಿ ಆದಾಗ ಅನೇಕ ಮುಖಂಡರು, ಕೆಲವು ನಮ್ಮ ಮುಖಂಡರು ಆ ಥರ ಇದೆ, ನೋವನ್ನು ನಾವು ಕೂಡ ತಡೆಯೋಕ್ಕಾಗಲ್ಲ ಮತ್ತು ಅವ್ರ ಕುಟುಂಬದವ್ರು ಕೂಡ ತೊಂದರೆ ಆಗ್ತದೆ. ಸೊ ಅದಕ್ಕೋಸ್ಕರ ನಾನು ಪ್ರತಿನಿತ್ಯ ವಾಕ್ ಮಾಡ್ತೀನಿ ಮತ್ತು ಪ್ರೋತ್ಸಾಹವನ್ನು ಕೊಡ್ತೀವಿ. ಇವತ್ತು ನಾವು ಜಿಮ್ಗಳನ್ನು ಮಾಡಿಕೊಟ್ಟಿದ್ದೀನಿ, ವಾಕಿಂಗ್ ಟ್ರ್ಯಾಕ್ಗಳನ್ನು ಮಾಡಿಕೊಟ್ಟಿದ್ದೀವಿ, ಓಪನ್ ಜಿಮ್ಗಳನ್ನು ಮಾಡಿಕೊಟ್ಟಿದ್ದೀವಿ, ಯೋಗ ಸೆಂಟರ್ ಮಾಡಿದ್ದೀವಿ. ಸೊ ಈ ಥರ ಕೇವಲ ನಾನು ಬಾಯಲ್ಲಿ ಹೇಳೋದಲ್ಲ, ಜನ ಗಟ್ಟಿಯಾಗಿರ್ಲಿ ಅಂತೇಳಿ ನಾನು ಸ್ವತಃ ವ್ಯಾಯಾಮ ಮಾಡ್ತೀನಿ, ಬೇರೆಯವ್ರಿಗೂ ಕೂಡ ಪ್ರೇರೇಪಣೆಯನ್ನು ಕೊಡ್ತಾ ಇದ್ದೀನಿ. ಧರ್ಮಸ್ಥಳದ ವಿಚಾರ ಅಂತ ಬಂದಾಗ ನೀವು ಇಡೀ ರಾಜ್ಯಕ್ಕೆ ಒಂದು ಟೆಂಡರ್ನ ಸೆಟ್ ಮಾಡ್ತೀರಿ, ಇಲ್ಲಿಂದ ಒಂದು ಯಾತ್ರೆಯನ್ನ ಮಾಡಿ ಅದೊಂದು ರೀತಿ ಧರ್ಮಯಾತ್ರೆ ಇಡೀ ಕರ್ನಾಟಕದಾದ್ಯಂತ ವ್ಯಾಪಿಸ್ತು. ಇವತ್ತು ಆ ಧರ್ಮಸ್ಥಳದ ವಿಚಾರವನ್ನ ಕಾನ್ಸ್ಪರೆನ್ಸಿ ಅಂತೇಳಿ ಸ್ವತಃ ಸರ್ಕಾರವೇ ಚಾರ್ಜ್ ಶೀಟ್ ಆಗಿದೆ. ಇದು ಎಷ್ಟು ನಿಮ್ಗೆ ತೃಪ್ತಿ ತಂದಿದೆ ಸರ್? ನಾವು ಪ್ರಾರಂಭದಲ್ಲೇ ಹೇಳಿದ್ವಿ, ಇದು ಧರ್ಮಸ್ಥಳದಲ್ಲಿ ಆ ಥರ ಮಾಡಕ್ ಸಾಧ್ಯನೇ ಇಲ್ಲ, ಧರ್ಮಾಧಿಕಾರಿಗಳು ಆ ಥರದ್ದು ಘಟನೆಯಲ್ಲಿ ಭಾಗಿಯಾಗಿರಲ್ಲ. ಹೇಳಿದ್ರು ಕೂಡ ಕೆಲವು ನಗರ ನಕ್ಸಲೈಟ್ಗಳು ಮತ್ತು ಧರ್ಮ ವಿರೋಧಿಗಳು ಏನಿತ್ತು, ಮುಖ್ಯಮಂತ್ರಿಗಳಿಗೆ ಹೋಗಿ ಅವ್ರ ಮುಖ್ಯಮಂತ್ರಿಗಳು ಕೂಡ ಅವ್ರ ಮಾತೆ ಕೇಳೋ ಜಾಸ್ತಿ. ಯಾಕಂದ್ರೆ ಸ್ವಲ್ಪ ಹಿಂದೂ ಧರ್ಮ, ಹಿಂದೂ ದೇವರುಗಳು ಅಂದ್ರೆ ಅವ್ರಿಗೂ ಸ್ವಲ್ಪ ಅಷ್ಟಕ್ಕಷ್ಟೇನೆ. ಸೊ ಅವ್ರು ಹೇಳಿದ್ರು ಅಂತೇಳಿ SIT ತನಿಖೆಯನ್ನು ಕೊಟ್ಟಾಗ ನಾವು ಕೂಡ ಅದು ತನಿಖೆ ಆಗೋಗ್ಲಿ, ಯಾಕಂದ್ರೆ ಪ್ರತಿನಿತ್ಯ ಈ ತರ ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ವ್ಯವಸ್ಥಿತವಾಗಿ ಆಗ್ತಾರೆ ಅಂತೇಳಿ ನಮ್ಗೆ ಅವತ್ತು ವಿಶ್ವಾಸ ಇದ್ರೂ ಕೂಡ SIT ತನಿಖೆಗೆ ನಾವು ಒಪ್ಕೊಂಡಿದ್ವಿ, ಸ್ವಾಗತ ಮಾಡಿದ್ವಿ. ಈಗ SIT ಸುದೀರ್ಘವಾದಂತ ಸಮಯವನ್ನ ತಗೊಂಡು ಇವತ್ತು ಅವರ ಮೇಲೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ. ಇದು ಒಂದು ಹುನ್ನಾರ, ಧರ್ಮಸ್ಥಳದ ಹೆಸರನ್ನ ಮತ್ತು ಧರ್ಮಾಧಿಕಾರಿಗಳ ಕುಟುಂಬದ ಹೆಸರನ್ನ ಕೆಡಿಸ್ಬೇಕು ಅಂತ ಹೇಳಿ ಮಾಡತಕ್ಕಂಥ ದೊಡ್ಡ ಷಡ್ಯಂತ್ರ ಅಂತೇಳಿ ಇವತ್ತು ಸರ್ಕಾರವೇ ನೇಮಕ ಮಾಡಿದಂತ SIT ಮುಖ್ಯಸ್ಥರು ವರದಿಯನ್ನ ಕೊಟ್ಟಿದ್ದಾರೆ. ಈ ಕೊಟ್ಟರು ಕೂಡ ಅವರು 5-6 ತಿಂಗಳು ಅವ್ರು ಅನುಭವಿಸಿರ್ತಕ್ಕಂಥ ಮಾನಸಿಕ ವೇದನೆ, ಯಾರು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು ಮತ್ತು ಅವ್ರ ಕುಟುಂಬದವರು, ಮತ್ತೆ ಕೋಟ್ಯಾಂತರ ಭಕ್ತರ ಮನಸ್ಸಿಗೆ ಘಾಸಿ ಆಗಿರ್ತಕ್ಕಂಥದ್ದು. ಮಂಜುನಾಥ ಸ್ವಾಮಿ ಮೇಲೆನೆ ಅಪನಂಬಿಕೆ ಬಂದಂಗಾಯ್ತು, ಅಣ್ಣಪ್ಪ ಸ್ವಾಮಿ ಮೇಲೆ ಈ ಸತ್ಯದ ದೇವರು ಯಾಕೆ ಇವ್ರಿಗೆ ಇನ್ನೂ ಶಿಕ್ಷೆ ಕೊಟ್ಟಿಲ್ಲ ಅಂತ ಹೇಳಿ ನಾವೆಲ್ಲ ಕೂಡ ಪರಿತಪಿಸ್ತಾ ಇದ್ವಿ. ಇಂತಹ ಸಂದರ್ಭದಲ್ಲಿ ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೆನೆ ಷಡ್ಯಂತ್ರ ಮಾಡಿದಂತವ್ರಿಗೆ ಇವತ್ತು ಭಗವಂತ ಸರ್ಕಾರದ ಕಡೆಯಿಂದಾನೇ ಶಿಕ್ಷೆ ಕೊಡೋ ರೀತಿಯಲ್ಲಿ ಮಾಡವ್ರೆ. ಅದನ್ನ ಉಳಿಸೋದಕ್ಕೆ ಬಹಳ ಪ್ರಯತ್ನವನ್ನ ಮಾಡಿದ್ರು ಕೂಡ ಕೊನೆಗೆ ಆಗ್ಲಿಲ್ಲ. ಅವ್ರಿಗೆ ಶಿಕ್ಷೆ ಆಗ್ಬೇಕು. ನಮ್ಮ ಆಗ್ರಹ ಇರ್ತಕ್ಕಂಥದ್ದು ಶೀಘ್ರದಲ್ಲೇ
ಕೋರ್ಟಲ್ಲಿ ತ್ವರಿತಗತಿಯಾದಂಥ ವಿಚಾರಣೆ ನಡೆದು ಸರ್ಕಾರ ಕೂಡ ಸಮರ್ಥವಾಗಿ ವಾದವನ್ನು ಮಂಡಿಸಿ 6 ಜನಗಳಿಗೆ ಕೂಡ ಜೈಲು ಶಿಕ್ಷೆ ಆಗಬೇಕು. ಕೇವಲ 6 ಜನ ಅಲ್ಲ, ಅದರಿಂದ ಇನ್ನೂ ಕೆಲವರು ಷಡ್ಯಂತ್ರಕ್ಕೆ ಪ್ರೇರೇಪಣೆ ಕೊಡದಂತ ದೊಡ್ಡ ಕೈಗಳಿದೆ. ಅವರನ್ನ ಈ ಸರ್ಕಾರದ ಒತ್ತಡದಿಂದ ಬಹುಶಃ ಕೈ ಬಿಟ್ಟಿರ್ಬೋದು ಅನಿಸ್ತದೆ. ಅವರನ್ನು ಕೂಡ ಅಡಿಷನಲ್ ತನಿಖೆಯನ್ನು ಮಾಡಿ, ಮರು ತನಿಖೆಯನ್ನು ಮಾಡಿ ಅವರನ್ನು ಕೂಡ ಇದರಲ್ಲಿ ಸೇರಿಸಬೇಕು. ಸರ್, ಈಗ ಯತ್ನಾಳ್ರು ನನ್ನನ್ನು ಸಿಎಂ ಮಾಡಿದ್ರೆ ಮತ್ತೆ ಪಾರ್ಟಿಗೆ ಬರ್ತೀನಿ ಅಂತಿದ್ದಾರೆ. ಅಂತವ್ರಿಗೆಲ್ಲ ದೊಡ್ಡವ್ರು ಸಿಎಂ PM ಆಗೋರ್ಗೆಲ್ಲ ನಾವು ಉತ್ತರ ಕೊಡಕ್ ಆಗೋದಿಲ್ಲ. ಸದ್ಯಕ್ಕೆ ನಾವು ಮುಂದೆ ಮಂತ್ರಿ ಆಗ್ಬೇಕು ಅನ್ಕೊಂಡಿದೀನಿ, ಅಷ್ಟಾದ್ರೆ ಸಾಕು. ಸರ್, ಇದು GB ಎಲೆಕ್ಷನ್ಗೆ ತಯಾರಿ ಯಾವ ರೀತಿ ಇದೆ ಸರ್? GBA ತಯಾರಿ, ನಾಳೆ ಎಲೆಕ್ಷನ್ ಆದ್ರೂ ಕೂಡ ನಾವು ಸಿದ್ಧವಾಗಿದ್ದೀವಿ. ಸರ್, ಈ ಬಾರಿನ 7 ಕ್ಲೀನ್ ಸ್ವೀಪ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು? 100% 7 ಮಾಡ್ತೀವಿ ಮತ್ತು ಬೆಂಗಳೂರು ಉತ್ತರ ಮೇಯರ್ ಅನ್ನ ನಾವೇ ಹಿಡಿತೀವಿ. ಇದು ಯಲಹಂಕದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ SRE ಅವರ ವಿಶ್ವಾಸನೀಯ ಮಾತುಗಳು.